ಎಲ್ಲರಿಗೂ ನಮಸ್ಕಾರ. ನಾನು JSS ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಮಹಾದೇವ ಸ್ವಾಮಿ ಅಂತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಶೀಲಾ. ಹಾಯ್, ಮೈಸೆಲ್ಫ್ ಹಿತೈಷಿ. ನಾವಿಬ್ಬರು ಕೂಡ JSS ಸ್ಕೂಲಲ್ಲಿ ಟೀಚರ್ಸ್ ಆಗಿ ವರ್ಕ್ ಮಾಡ್ತಿದ್ದೀವಿ. ಒಂದು ಮನೆ ಕಟ್ಸೋದು ಎಲ್ಲರ ಒಂದು ಕನಸಾಗಿರುತ್ತೆ. ನಾವು ನಮ್ಮ ಕನಸಿನ ಮನೆಯನ್ನು ಕಟ್ಟಬೇಕು ಅಂತ ಭಾಳ ಆಸೆ ಪಟ್ಟಿದ್ವಿ. ನಮ್ಮ ಜೀವನದಲ್ಲಿ, ನಮ್ಮ ಎಲ್ಲರ ಜೀವನದಲ್ಲಿ ಒಂದು ಮೇಜರ್ ಡ್ರೀಮ್ ಇದ್ದಿದ್ದು ಒಂದು ಚಿಕ್ಕ ನಮ್ಮದೇ ಸ್ವಂತ ಮನೆ ಕಟ್ಸ್ಕೊಬೇಕು ಅಂತ. ಆ ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೆ ಸುಮಾರು ಜನರು ಹಲವಾರು ವರ್ಷಗಳ ಪರಿಶ್ರಮವನ್ನು ಹಾಕಿರ್ತಾರೆ. ಪ್ಲ್ಯಾನ್ ಇದ್ದಾಗ ಅಪ್ಪ ಈ ಸೈಟ್ ತೊಗೊಂಡು ಆಲ್ಮೋಸ್ಟ್ ನಾನು ಹುಟ್ಟಿದಾಗ ತೊಗೊಂಡಿದ್ದು. ಆ್ಯಂಡ್ ಇವಾಗ ರೀಸೆಂಟಾಗಿ ರಿಜಿಸ್ಟರ್ ಮಾಡಿ ಕಟ್ಟಬೇಕು ಅಂತ ಯೋಚನೆ ಮಾಡುವಾಗ ಸುಮಾರು 4 ಜನ ಇಂಜಿನಿಯರ್ಸ್ ಹತ್ರ ಹೋಗಿ ಬಂದ್ವಿ. ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಅಪ್ಪನ ಫ್ರೆಂಡ್ ಯಾರೋ ಅರ್ಹ ಆರ್ಕಿಟೆಕ್ಟ್ಸ್ ಅಂತ ಸಜೆಸ್ಟ್ ಮಾಡಿ ಕುಶಾಲ್ ಸರ್ ಅಂತ ಒಂದು ಒಳ್ಳೆ ಇಂಜಿನಿಯರ್ ನಮಗೆ ಇಂಟ್ರಡ್ಯೂಸ್ ಮಾಡಿಕೊಟ್ರು. ಆಯಿತು, ಹೋಗೋಣ ಅಂತ ಹೋದ್ವಿ. ಅವತ್ತು ಇಡೀ ದಿನ ಮಳೆ. ಆ್ಯಕ್ಚುಲಿ ನಾವು ಫೋನ್ ನಂಬರ್ ಅಷ್ಟೇ ಕಾಂಟ್ಯಾಕ್ಟ್ ಮಾಡಿಕೊಂಡು ಅರ್ಹ ಆರ್ಕಿಟೆಕ್ಟ್ ಓನರ್ ಕುಶಾಲ್ ಸರ್ ಅವ್ರಿಗೆ ಫೋನ್ ಮಾಡಿದ್ವಿ. ಕುವೆಂಪು ನಗರಲ್ಲಿ ನಿಂತ್ಕೊಂಡು ಫೋನ್ ಮಾಡಿದ್ವಿ. ಅವರೇ ಬಂದರು, ನಮ್ಮನ್ನು ಕಾರಲ್ಲಿ ಪಿಕ್ ಮಾಡಿದ್ರು. ಪಿಕ್ ಮಾಡಿ ಅವರು ಎಲ್ಲ ಥರ ಮಾತಾಡಿದ್ರು. ಆದರೆ ಅವರು ಫಸ್ಟಿಗೆ ಅವ್ರ ಮನೆಗೆ ಕರ್ಕೊಂಡೋದ್ರು. ಅವ್ರ ಮನೆಗೆ ಕರ್ಕೊಂಡೋಗಿ ಫಸ್ಟ್ ಅವ್ರ ಮನೆ ತೋರಿಸಿದ್ರು. ಅವ್ರ ಮನೆ ತೋರಿಸಿದ ತಕ್ಷಣ ನಾನು ಅಂದ್ಕೊಂಡೆ 90% ನಾನು ಅಲ್ಲೇ ಫಿಕ್ಸ್ ಆದೆ. ಕಟ್ಸಿದ್ರೆ ಇವ್ರ ಹತ್ರನೇ ಕಟ್ಟಿಸ್ಬೇಕು ಅಂತ. ಆಲ್ಮೋಸ್ಟ್ ಅವ್ರ ಮನೇಲಿ ಏನೇನು ನನಗಿಷ್ಟ ಆಗಿದ್ದ ಬಗ್ಗೆ ಕೇಳಿಕೊಂಡೆ. ಆಮೇಲೆ ಸರ್ ಒಂದೇ ಸಲ ಡಿಸೈಡ್ ಮಾಡಬೇಡಿ, ನಾನು ಕನ್ಸ್ಟ್ರಕ್ಟ್ ಮಾಡಿರೋ ಒಂದಷ್ಟು ಮನೆಗಳನ್ನು ತೋರಿಸ್ತೀನಿ ಅಂದ್ಬಿಟ್ಟು ಅದೇ ದಿನ ಇನ್ನೂ ಒಂದು 4-5 ಮನೆಗಳನ್ನು ನನಗೆ ತೋರಿಸಿದ್ರು. ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಮನೆಗೆ ಬಂದು ಡಿಸ್ಕಸ್ ಮಾಡಿ ಮತ್ತು ಅವ್ರದ್ದು ಆಫೀಸಿಗೆ ಹೋದ್ವಿ. ಆಫೀಸಲ್ಲಿ ಪ್ಲ್ಯಾನ್ಗೆಲ್ಲ ರೆಡಿ ಮಾಡಿಸಿದ್ವಿ. ಪ್ಲ್ಯಾನ್ ಎಲ್ಲ ಓಕೆ ಆಯಿತು. ನನ್ನ ಮಗಳಿಗೂ ಭಾಳ ಇಷ್ಟ ಆಯಿತು. ನನ್ನ ಇಬ್ಬರು ಮಕ್ಕಳಿಗೂ ಕೂಡ ಸರ್ ಮಾಡಿಕೊಟ್ಟಿರೋ ಪ್ಲ್ಯಾನ್ ಇಷ್ಟ ಆಯಿತು. ನಾವು ಆ್ಯಕ್ಚುಲಿ ಬರೀ ಜಸ್ಟ್ ಡೂಪ್ಲೆಕ್ಸ್ ಮನೆ ಮಾಡ್ಕೋಬೇಕು ಅಂತ ಆಸೆ ಇದ್ದಿದ್ದು. ಯಾಕೆಂದರೆ ನಮ್ಮ ಬಜೆಟನ್ನು ಸರ್ಗೆ ನಾವು ಹೇಳ್ಕೊಂಡಿದ್ವಿ. ಸರ್ ನಮಗೆ ಆಮೇಲೆ ಒಂದು ಐಡಿಯಾ ಕೊಟ್ಟರು. ಮನೆ ಮಾಡ್ತೀರಾ, ಗ್ರೌಂಡ್ ಫ್ಲೋರಲ್ಲಿ ಒಂದು ರೆಂಟ್ ಮಾಡಿ ಮೇಲೆ ಡೂಪ್ಲೆಕ್ಸ್ ಮಾಡಿ ಅಂತ ಅವರೇ ಒಂದು ಐಡಿಯಾ ಕೊಟ್ಟರು. ನಮಗೆ ಬಜೆಟ್ ಜಾಸ್ತಿ ಆಗುತ್ತೆ, ಬೇಡ ಸರ್ ಅಂತ ನಾವು ಅಂತ ಇದ್ವಿ. ಆದರೆ ಸರ್ ಹೇಳಿದ ಪ್ರಕಾರ ಆಯಿತು ಮೇಡಮ್, ಒಂದು ಪ್ಲ್ಯಾನ್ ಹಾಕೋಣ, ನೋಡೋಣ, ಆಮೇಲೆ ನೋಡೋಣ ಅಂತಂದರು. ಹಾಕಿದ್ರು. ಅದು ಇಷ್ಟ ಆಯಿತು, ನಮ್ಮ ಹಸ್ಬೆಂಡ್ಗೂ ಇಷ್ಟ ಆಯಿತು. ಯಾವತ್ತೂ ನಾನು ಬಜೆಟ್ ಬಗ್ಗೆನೇ ಮಾತಾಡ್ತಾ ಇದ್ದೆ. ಸರ್ ತುಂಬ ಬಜೆಟ್ ಆಗುತ್ತೆ, ನಮಗೆ ಇಷ್ಟು ರೇಂಜ್ ಹೇಳಿದ್ದೆ ನಾನು. ಅಷ್ಟು ರೇಂಜೆಲ್ಲ ಆಗಬೇಕು ಸರ್, ಇಲ್ಲಾಂದರೆ ನಮಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದ್ದೆ. ಸರ್ ನಿಮಗೆ ಹೈ ಕ್ಲಾಸ್ ಮನೆ ಕಟ್ಸ್ಕೊಡ್ತೀನಿ ಮೇಡಮ್, ನಿಮ್ಮ ಬಜೆಟಲ್ಲೇ ನಾನು ಕಟ್ಟಿಸ್ಕೊಡ್ತೀನಿ ಅಂತ ಹೇಳ್ತಾಯಿದ್ರು. ಅದೇ ರೀತಿ ನಮಗೆ ಒಂದು ಒಳ್ಳೆ ಅದ್ಭುತವಾದಂಥ ಮನೆಯನ್ನು ಕಟ್ಟಿಸ್ಕೊಟ್ಟಿದ್ದಾರೆ. ಅದರಿಂದ ತುಂಬ ಚೆನ್ನಾಗಿ ಬರುತ್ತೆ ಅಂತ ಭರವಸೆನ ನಮಗೆ ಕೊಡ್ತಿದ್ರು. ನಾವು ಅವ್ರ ಮೇಲೆ ತುಂಬ ನಂಬಿಕೆ ಇತ್ತು. ನಮಗೆ ಹೇಗಾಗುತ್ತೆ ನಮ್ಮ ಮನೆ ಅನ್ನೋದೊಂದು ಭಯ ಕೂಡ ಇತ್ತು. ಆದರೆ ಅವ್ರ ಮೇಲೆ ಒಂದು ಕಡೆ ನಂಬಿಕೆ ಇತ್ತು. ಆ ನಂಬಿಕೆಗೆ ಅವಾಗ ದ್ರೋಹ ಮಾಡ್ದೇನೆ ತುಂಬ ಚೆನ್ನಾಗಿ ನಮ್ಮ ಮನೆಯನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಎಷ್ಟು ಸಲ ನಾನು ಅವ್ರ ಹತ್ರ ತುಂಬ ಕಂಪ್ಲೇಂಟ್ಸ್ ಹೇಳಿದ್ದೀನಿ, ಸರ್ ಹೀಗೆ ಹಾಗೆ ಅಂತ. ಆದರೆ ಅವರು ನನ್ನ ಬಗ್ಗೆ ಒಂದು ದಿನವೂ ಬೇಜಾರು ಮಾಡ್ಕೊಳ್ದೆ ಅವರು ಎಲ್ಲ ವಿಷಯಗಳನ್ನೂ ನಿಧಾನಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ನಾನು ಪ್ರತಿದಿನ ಸ್ಕೂಲ್ ಮುಗಿಸ್ಕೊಂಡು ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಬಂದು ಮನೆ ಹತ್ರ ಬಂದು ನೋಡ್ಕೊಂಡು ಹೋಗ್ತಿದ್ವಿ. ಬೆಳಗ್ಗೆ ಮತ್ತು ಸಂಜೆ ತನಕ ಸುಹಾಸ್ ಸರು ಇಲ್ಲೇ ಇದ್ಕೊಂಡು, ಸೈಟ್ ಎಂಜಿನಿಯರ್ ಆಗಿ ಅವ್ರು ಬಂದು ಇಲ್ಲೇ ಇದ್ಕೊಂಡು ತುಂಬ ಚೆನ್ನಾಗಿ ನಮ್ಮ ಮನೆಯನ್ನು ಅವರು ಕಟ್ಟಿಸ್ಕೊಟ್ಟಿದ್ದಾರೆ. ಅವ್ರದ್ದು ಇಡೀ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನಮ್ಮ ಕುಶಾಲ್ ಸರ್ ಬಗ್ಗೆ ಇನ್ನೊಂದು ಹೇಳಬೇಕು ಅಂದರೆ, ನಾವು ಏನು ಹೇಳಿದ್ರು ಅದಕ್ಕೆ ಒಂದು ಐಡಿಯಾಸ್ ಅವರೇ ಕೊಡ್ತಾಯಿದ್ರು. ನಾವು ಸರ್ ಹೀಗಾಗಬೇಕು ಅಂದರೆ ಅದರಲ್ಲಿ ಏನೇನು ಡಿಫಾಲ್ಟ್ಸ್ ಇದೆ ಮೇಡಮ್, ಹಿಂಗೆ ಮಾಡಿದ್ರೆ ಈ ಥರ ಆಗುತ್ತೆ, ನಿಮಗೆ ಇಲ್ಲಿ ಸ್ಪೇಸ್ ಉಳಿಯುತ್ತೆ, ಪ್ರತಿಯೊಂದನ್ನು ಕೂಡ ಅವರು ನಮಗೆ ಐಡಿಯಾಸ್ ಕೊಡ್ತಿದ್ರು. ಜೊತೆಗೆ ಎಲ್ಲದಕ್ಕೂ ನಮಗೆ ಅವರು ಸೆಲೆಕ್ಷನ್ನಿಗೆ, ಮೆಟೀರಿಯಲ್ ಸೆಲೆಕ್ಷನ್ಗಾಗ್ಬೋದು, ಇನ್ನೊಂದಕ್ಕಾಗ್ಬೋದು, ಟೈಲ್ಸು, ಪ್ರತಿಯೊಂದಕ್ಕೂ ಇಂಟೀರಿಯರ್ ಡಿಸೈನ್ಸು ಎಲ್ಲದು ನಾವು ಅವರ ಸಜೆಷನ್ ತಗೊಂಡು, ಜೊತೆಗೆ ನಮಗೇನು ಗೊತ್ತಿದೆ ಅದನ್ನು ಸ್ವಲ್ಪ ಉಪಯೋಗಿಸ್ಕೊಂಡು ನಮಗೆ ಇಷ್ಟವಾದಂಥ ಒಂದು ಮನೆಯನ್ನು ಸರ್ ಕಟ್ಟಿಸ್ಕೊಂಡ್ರು, ನಾವು ಕಟ್ಟಿಸ್ಕೊಂಡ್ವಿ. ನಾನು ತುಂಬ ಜನ ಕೇಳಿದ್ದೀನಿ, ಅವ್ರ ಹತ್ರ ಹೋಗಿ ನಿಜವಾಗ್ಲೂ ಅವರು ತುಂಬ ಚೆನ್ನಾಗಿ ಕಟ್ಟಿಸ್ಕೊಡ್ತಾರೆ. ಅದೇ ನಮ್ಮ ಸಜೆಷನ್ ತೊಗೊಂಡು ಆಲ್ರೆಡಿ 2-3 ಜನ ಕ್ಲೈಂಟ್ಸ್ ಅವರಿಗೆ ಹೋಗಿದ್ದಾರೆ. ಅದೇ ಥರ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರ ಹತ್ರ ಮನೆ ಕಟ್ಟಿಸ್ಕೋಬೇಕು. ಅವರು ನಿಜವಾಗ್ಲೂ ಕೂಡ ಒಳ್ಳೆ ಎಂಜಿನಿಯರ್ ಅಂತ ಹೇಳೋದಕ್ಕೆ ಮತ್ತು ತುಂಬ ಖುಷಿಯಾಗುತ್ತೆ. ಅವರೆಲ್ಲರ ಸಹಕಾರದಿಂದ ನಮಗೆ ಒಂದು ಮನೆ ಆಯಿತು. ಹಾಗಾಗಿ ನಾನು ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ಸನ್ನು ಅರ್ಪಿಸ್ತೇನೆ.
ಅವ್ರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. I would really like to thank everyone who helped us build our dream home which we'll cherish forever.